ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಪ್ರಯುಕ್ತ ವರಮಹಾಲಕ್ಷ್ಮಿಗೆ ಧಾನ್ಯ ಲಕ್ಷ್ಮಿಯ ಅಲಂಕಾರವನ್ನು ಯಾವ ರೀತಿ ಮಾಡೋದು, ಹಾಗೆ ಗೋಧಿ ಹುಲ್ಲನ್ನು ಯಾವ ರೀತಿಯಾಗಿ ನಾವು ಬೆಳೆಸ್ಕೋಬೇಕಾಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ಥರ ಅಲಂಕಾರ ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಅಲಂಕಾರವನ್ನು ನೀವು ಈ ಸಲ ವರಮಹಾಲಕ್ಷ್ಮಿಗೆ ಟ್ರೈ ಮಾಡ್ಬೋದು. ಹಾಗಿದ್ರೆ ಬನ್ನಿ, ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಈ ಧಾನ್ಯಲಕ್ಷ್ಮಿ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಗೋಧಿ ಹುಲ್ಲನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಗೋಧಿ ಹುಲ್ಲನ್ನು ಆದಷ್ಟು ಒಂದು 15 ದಿವಸದ ಮುಂಚೆನೇ ಮಾಡಿಕೊಂಡ್ರೆ ಒಳ್ಳೆಯದು. ಒಂದು ವಾರ ಇದೆ ಅನ್ನುವಾಗ ಮಾಡಿಕೊಂಡ್ರೂ ಕೂಡ ಚಿಕ್ಕ ಚಿಕ್ಕದಾಗಿ ಹುಲ್ಲು ಬಂದಿರುತ್ತೆ, ತುಂಬ ದೊಡ್ಡ ದೊಡ್ಡದಾಗಿ ಬಂದಿರೋದಿಲ್ಲ. ನೀವು ಗೋಧಿಯನ್ನು ಮೊದಲೇ 1-2 ದಿವಸ ಮುಂಚೆನೇ ನೆನೆ ಹಾಕಿ ಸ್ವಲ್ಪ ಮೊಳಕೆ ಕಟ್ಟಿ ಹಾಕಿದ್ರೆ ಗೋಧಿನ ಚೆನ್ನಾಗಿ ಬೇಗನೆ ನಿಮಗೆ ಹುಲ್ಲು ಬೇಗ ಬರುತ್ತೆ. ನೀವೇ ಮಣ್ಣಿಗೆ ಡೈರೆಕ್ಟಾಗಿ ಗೋಧಿ ಹಾಕ್ಬಿಟ್ಟು ಹುಲ್ಲು ಬರೆಸ್ತೀರಾ ಅಂತಂದರೆ ಸ್ವಲ್ಪ ತಡ ಆಗ್ಬೋದು. ನಾನಿಲ್ಲಿ ಗೋಧಿನೇನು ಮೊಳಕೆ ಬರೆಸಿಲ್ಲ, ಆದರೆ ಚೆನ್ನಾಗಿ ನೆನೆಸಿದ್ದೀನಿ ಒಂದು ದಿವಸ ಪೂರ್ತಿ. ಇನ್ನು ನಾನಿಲ್ಲಿ ಚಿಕ್ಕದಾಗಿರೋವಂಥ ಪೇಪರ್ ಕಪ್ಸಲ್ಲಿ ಗೋಧಿನ ಹಾಕ್ಬಿಟ್ಟು ಬೆಳೆಸ್ತಾ ಇರೋದು. ಇದನ್ನು ನಾನು ಚಿಕ್ಕ ಚಿಕ್ಕ ಮಡಿಕೆಯಲ್ಲಿ ಪೇಂಟ್ ಮಾಡಿ ಅದರೊಳಗಡೆ ಇಡ್ತಾ ಇದ್ದೀನಿ. ಹಾಗಾಗಿ ಈ ರೀತಿಯಾದಂಥ ಕಪ್ಸು ನನಗೆ ಯೂಸ್ ಆಗುತ್ತೆ. ನಿಮಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೇಡ, ಸ್ವಲ್ಪ ದೊಡ್ಡದಾಗಿ ಬೇಕು, ಒಂದು ಬೌಲಲ್ಲೆಲ್ಲ ಬೆಳೆಸ್ತೀವಿ, ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಪ್ಲಾಸ್ಟಿಕ್ ಬೌಲ್ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಅದ್ರ ತುಂಬ ಮಣ್ಣು ಹಾಕಿ ಒಂದು ಲೇಯರ್ ಪೂರ್ತಿ ನೆನೆಸಿರೋವಂಥ ಗೋಧಿ ಅಥವಾ ಮೊಳಕೆ ಬಂದಿರೋವಂಥ ಗೋಧಿಯನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಲೇಯರ್ ಮಣ್ಣನ್ನು ಹಾಕಿ ಆನಂತರ ನೀವು ಬೆಳೆಸ್ಕೊಬೋದು. ನಿಮ್ಮ ದೇವ್ರ ಮನೆ ಆಗಿರ್ಬೋದು ಅಥವಾ ನೀವು ಅಲಂಕಾರ ಮಾಡುವಂಥ ಜಾಗ ಎಷ್ಟು ದೊಡ್ಡದಾಗಿದೆ ಅನ್ನೋದ್ರ ಮೇಲೆ ನೀವು ಯಾವುದ್ರ ಮೇಲೆ ಯಾವುದರಲ್ಲಿ ಬೆಳೆಸಿ ಅಲಂಕಾರ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನು ದೇವ್ರ ಮನೆಯಲ್ಲೇ ಅಲಂಕಾರ ಮಾಡೋದ್ರಿಂದ ಈ ರೀತಿ ಚಿಕ್ಕ ಚಿಕ್ಕ ಕಪ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು 2 ಡೇಸ್ ಆಗ್ತಾ ಇದ್ದಂಗೆ ಈ ರೀತಿಯಾಗಿ ಹುಲ್ಲು ಬರೋದಕ್ಕೆ ಶುರುವಾಗುತ್ತೆ. ನೀವು ಡೈಲಿ ಅದಕ್ಕೆ ವಾಟರ್ ಸ್ಪ್ರೇ ಇರುತ್ತಲ್ಲ, ಅದರಲ್ಲಿ ಸ್ಪ್ರೇ ಮಾಡ್ತಾ ಇರಬೇಕು. ಡೈರೆಕ್ಟಾಗಿ ನೀರು ಹಾಕಿದ್ರೆ ಅದು ಒಂದೊಂದು ಕಡೆ ಹೊರಟೋಗುತ್ತೆ ಗೋಧಿ, ಅಷ್ಟೊಂದು ಚೆನ್ನಾಗಿರಲ್ಲ. ಈ ರೀತಿ ಸ್ಪ್ರೇ ಬಾಟಲ್ ಸಿಗುತ್ತೆ, ಆ ಸ್ಪ್ರೇ ಬಾಟಲಲ್ಲಿ ನೀರು ಹಾಕ್ಕೊಂಡು ಡೈಲಿ ಎಲ್ಲದಕ್ಕೂ ಕೂಡ ಸ್ಪ್ರೇ ಮಾಡಬೇಕು. ಅಥವಾ ನೀವು ಬಾಟಲ್ದು ಕ್ಯಾಪ್ ಇರುತ್ತಲ್ಲ, ಅದಕ್ಕೆ ಸಣ್ಣ ಸಣ್ಣದಾಗಿ ಸೇಫ್ಟಿ ಪಿನ್ನಿಂದ ತೂತು ಮಾಡಿಕೊಂಡು ಅದರಿಂದ ಕೂಡ ನೀವು ಗಿಡಗಳಿಗೆ ನೀರು ಹಾಕ್ಬೋದು. ತುಂಬ ಓವರ್ ವಾಟ್ರಿಂಗ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಮಾಡಬೇಕಾಗತ್ತೆ. ಬೆಳಗ್ಗೆ ಸಾಯಂಕಾಲ ಮಾಡಿದ್ರೂ ಪರವಾಗಿಲ್ಲ. ತುಂಬ ಬಿಸಿಲಿರೋ ಅಂಥ ಕಡೆಯೂ ಇಡೋದಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಹೊತ್ತು ಬಿಸಿಲು ಬಂದರೆ ಸಾಕು. ತುಂಬ ಬಿಸಿಲಿರೋ ಕಡೆ ಇಟ್ಬಿಟ್ರೆ ಫುಲ್ ಎಲ್ಲೋ ಕಲರ್ ಆಗಿಬಿಡುತ್ತೆ. ನೆನೆಸಿ ಅಥವಾ ಮೊಳಕೆ ಬರೆಸಿ ಗೋಧಿನ ಹಾಕಿದ್ರೆ 2 ಡೇಸ್ಗೆಲ್ಲ ಇಷ್ಟುದ್ದ ಗೋಧಿ ಹುಲ್ಲು ಬಂದಿರುತ್ತೆ. ಇದು ಒಂದು 4 ಅಥವಾ 5 ಡೇಸ್ಗೆ ಇಷ್ಟು ಉದ್ದ ಹುಲ್ಲು ಬಂದಿರುತ್ತೆ. ತುಂಬ ಜಾಸ್ತಿ ಉದ್ದಕ್ಕೆ ನಮಗೆ ಹುಲ್ಲು ಬರಬೇಕು ಅಂತಂದರೆ ಮಿನಿಮಮ್ 15 ಡೇಸ್ ಆದರೂ ಬೇಕಾಗುತ್ತೆ. ನೋಡಿ, ಇದು ಒಂದು ವಾರಕ್ಕೆ ಇಷ್ಟು ಬಂದಿರೋವಂಥದ್ದು, 8 ಡೇಸ್ಗೆ. ಇದನ್ನು ಡೈರೆಕ್ಟಾಗಿ ಹೀಗೆ ಇಟ್ಟರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತೇಳಿ ನಾನು ಮಣ್ಣಿನ ಮಡಿಕೆಗಳನ್ನು ತೊಗೊಂಡು ಬಂದು ಅದ್ರ ಮೇಲೆ ಈ ರೀತಿ ಪೇಂಟ್ ಮಾಡಿ ಹಾಗೆ ರಂಗೋಲಿ ಬೇರೆ ಡಿಸೈನ್ಸ್ನ ಹಾಕಿದ್ದೀನಿ. ಆ ಡಿಸೈನ್ ಆಗಿರೋವಂಥ ಮಡಿಕೆ ಒಳಗಡೆ ಈ ರೀತಿ ನಾನು ಹುಲ್ಲು ಬೆಳೆಸಿದ್ದೀನಲ್ಲ, ಗೋಧಿ ಹುಲ್ಲು, ಅವುಗಳನ್ನು ಇಡ್ತಾಯಿದ್ದೀನಿ. ಈ ರೀತಿ ಇಡೋದ್ರಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಆ ಮಡಿಕೆ ಒಳಗಡೆ ಹುಲ್ಲು ಬೆಳೆಸಿದ್ದೀವೇನೋ ಅನ್ನೋ ಹಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ದೇವ್ರ ಮನೆಯಲ್ಲಿ ನಾವು ಪುಟ್ಟದಾಗಿ ಅಲಂಕಾರ ಮಾಡ್ತೀವಲ್ವ, ಆವಾಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಅಲಂಕಾರವನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ಫುಲ್ ವಿಡಿಯೋ ನೋಡಿ. ನಾನು ಈವೆಂಟ್ಗೋಸ್ಕರ ಈ ಹುಲ್ಲನ್ನು ಬೆಳೆಸಿದ್ದೆ. ಇದನ್ನು ಬೆಳೆಸಿದಾದ್ಮೇಲೆ ಈವೆಂಟೆಲ್ಲ ಮುಗಿದ್ಮೇಲೆ ವಾಪಸ್ ಅದನ್ನು ಮನೆಗೆ ಹಾಗೆ ತೊಗೊಂಡು ಬಂದು ಇನ್ನೊಂದು ವಾರ ಅದನ್ನು ನೀರು ಹಾಕಿ ಪೋಷಣೆ ಮಾಡಿ ಆನಂತರ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ನಾವು ಧಾನ್ಯಲಕ್ಷ್ಮಿ ಅಲಂಕಾರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಕಳಶ ಸ್ಥಾಪನೆ ಮಾಡ್ಕೊಂಡಿದ್ದೀನಿ ಆಗಲೇ. ಕಳಶ ಸ್ಥಾಪನೆ ಮಾಡೋದೆಲ್ಲ ಏನೂ ತೋರಿಸಿಲ್ಲ, ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೀನಿ, ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ಈ ರೀತಿ ನೀವು ಸ್ಟೆಪ್ ವೈಸ್ ಜೋಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ದೇವ್ರ ಫೋಟೋ ಹತ್ರ 2 ಇಡ್ತಾ ಇದ್ದೀನಿ, ಹಾಗೆ ಕಳಸದ ಅಕ್ಕಪಕ್ಕ 2 ಇಟ್ಕೊತೀನಿ. ಇನ್ನು ಕಾಮಾಕ್ಷಿ ದೀಪ ಇಡ್ತೀವಲ್ವ, ಆ ಕಾಮಾಕ್ಷಿ ದೀಪ ಅಕ್ಕಪಕ್ಕ ಕೂಡ ಈ ರೀತಿ ಹುಲ್ಲು ಬೆಳೆಸಿರೋ ಅಂಥದ್ದನ್ನು ಇಡ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತ 6 ಕಪ್ಪಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಕಪ್ಗಳಲ್ಲಿ ಗೋಧಿ ಹುಲ್ಲನ್ನು ಬೆಳೆಸ್ಕೊಂಡು ಅಲಂಕಾರ ಮಾಡ್ಕೊಬೋದು. ನ್ಯಾಚುರಲ್ ಆಗಿರುತ್ತೆ, ಹಾಗೆ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಗೋಧಿ ಹುಲ್ಲಲ್ಲಿ ಬೆಳೆಸಿರೋದ್ರಿಂದ ಒಂದು ಧಾನ್ಯ ಲಕ್ಷ್ಮಿಯ ಅಲಂಕಾರ ರೂಪದಲ್ಲೂ ಕೂಡ ಇರುತ್ತೆ, ತುಂಬಾ ಶ್ರೇಷ್ಠ ಕೂಡ ಹೌದು. ಬರೀ ಗೋಧಿ ಹುಲ್ಲಲ್ಲಿ ಅಂತಲೇ ಅಲ್ಲ, ಬೇರೆ ನವಧಾನ್ಯಗಳಲ್ಲೂ ಕೂಡ ನೀವು ಬೆಳೆಸ್ಕೋಬೋದು. ಆದರೆ ಹುಲ್ಲು ಮೇಲಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಗೋಧಿ ಹುಲ್ಲಲ್ಲಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದೇ ಈವನ್ ಆಗಿರುತ್ತೆ. ನೀವು ರಾಗಿಲ್ಲೂ ಬೆಳೆಸ್ಬೋದು ಅಥವಾ ಜೋಳದಲ್ಲೂ ಬೆಳೆಸ್ಬೋದು, ಬೇರೆ ನವಧಾನ್ಯಗಳು ಇರುತ್ತಲ್ಲ ಅದರಲ್ಲೂ ಕೂಡ ಬೆಳೆಸ್ಬೋದು.
ಗೋಧಿ ಹುಲ್ಲನ್ನು ಮಡಕೆ ಒಳಗಡೆ ಇಟ್ಬಿಟ್ಟು ಹಿಂದಕ್ಕೆ ಇಟ್ಕೊಂಡು ಮುಂದೆ 2 ದೀಪಗಳನ್ನು ಇಟ್ಟು ಮಧ್ಯಭಾಗದಲ್ಲಿ ಕಮಲದ ಹೂವಿನ ಮೇಲೆ ಲಕ್ಷ್ಮಿ ಕುಳಿತಿರೋ ರೀತಿ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರ ಮಾಡ್ಕೋಬೋದು. ಹಾಗೆ ಯಾವ್ಯಾವ ಮಡಿಕೆಯಲ್ಲಿ ನಾನು ಗೋಧಿ ಹುಲ್ಲನ್ನು ಇಟ್ಟಿದ್ದೀನೋ ಆ ಎಲ್ಲದಕ್ಕೂ ಕೂಡ ಹೂವನ್ನು ಕೂಡ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇವಾಗ ದೀಪಗಳನ್ನು ಹಚ್ಕೊಂಡು ಪೂಜೆ ಶುರು ಮಾಡೋಣ. ನಾನು ಮೊದಲೇ ಹೇಳಿದ್ನಲ್ವ, ಕಳಸದ ಹತ್ರ ಯಾವ ರೀತಿ ನಾನು ಅಲಂಕಾರ ಮಾಡ್ಕೊಂಡಿದ್ದೀನೋ 2 ಸ್ಟೆಪ್ಪಲ್ಲಿ, ಅದೇ ರೀತಿ ಕಾಮಾಕ್ಷಿ ದೀಪದ ಅಕ್ಕಪಕ್ಕ ಕೂಡ ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದೇ ಥರ ನೀವು 3 ಸ್ಟೆಪ್ ಮಾಡ್ಕೊಬೋದು. ಮೇಲೆ ಫೋಟೋ ಹತ್ರ 2, ಮಧ್ಯ ಕಳಸದ ಹತ್ರ 2, ಹಾಗೆ ಕೆಳಗಡೆ ಫುಲ್ಲು ದೀಪದ ಹತ್ರ 2, ಆ ರೀತಿ ಮಾಡ್ಬೋದು. ಅಥವಾ ಇನ್ನೂ ಜಾಸ್ತಿ ಮಾಡಿ ಲೈನಿಗೆ ಜೋಡಿಸಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅಗರಬತ್ತಿ ಹಚ್ಚಿ ಧೂಪವನ್ನೆಲ್ಲ ಮಾಡಿದೆ. ಯಾವ ರೀತಿ ಅಲಂಕಾರ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬರೀ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಅಲ್ಲ, ಬೇರೆ ನೀವು ಯಾವುದೇ ಹಬ್ಬ ಮಾಡಿದ್ರೂ ಕೂಡ, ಗಣಪತಿ ಹಬ್ಬ ಆಗಿರ್ಬೋದು, ಗೌರಿ ಹಬ್ಬ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೂ ಕೂಡ ಈ ರೀತಿ ಹುಲ್ಲನ್ನು ನೀವೇ ಮನೇಲಿ ಬೆಳೆಸ್ಕೊಂಡು ಅಲಂಕಾರ ಮಾಡಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹುಲ್ಲು ಬೆಳೆಸಿದ್ದೀವಲ್ಲ, ಅದೇ ರೀತಿ ಧಾನ್ಯಗಳನ್ನು ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ಆ ಮಡಿಕೆಗಳನ್ನು ಪೇಂಟ್ ಮಾಡಿ ಅದರೊಳಗಡೆ ಧಾನ್ಯಗಳನ್ನ ಇಟ್ಟು ನೀವೊಂದು ಪ್ಲೇಟಲ್ಲಿಟ್ಟು ಡೆಕೋರೇಟ್ ಮಾಡ್ಬೋದು. ಅಥವಾ ಚಿಕ್ಕ ಚಿಕ್ಕ ಮರಗಳು ಸಿಗುತ್ತೆ, ಮಿನಿಯೇಚರ್ ಮರಗಳು, ಆ ಮರಗಳೊಳಗಡೆ ಕೂಡ ನೀವು ಧಾನ್ಯನ ಇಟ್ಬಿಟ್ಟು ಅಲಂಕಾರ ಮಾಡ್ಬೋದು. ಧಾನ್ಯ ಲಕ್ಷ್ಮಿ ಅಲಂಕಾರ. ಕರ್ಪೂರ ಹಚ್ಕೊಂಡು ಮಂಗಳಾರತಿ ಎಲ್ಲ ಮಾಡಿದ್ದಾಯಿತು. ನೋಡಿ, ಅಲಂಕಾರ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಅಥವಾ ಬೇರೆ ಹಬ್ಬಗಳಿಗೆ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ಉಪಯೋಗ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.